ಅಯ್ಯೋ 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 ನನ್ನ ದೇಹ ಯಾರು ಕರೆದ್ರು ಬರಕ್ಕಿಲ್ವೇ ಅಯ್ಯೋ ನನ್ನ ದೇಹ ಬರಕ್ಕಿಲ್ವೇ ಅಯ್ಯೋ ಆಟ ದೂರ ಹೋಗ್ಬಿಟ್ಟವಳೆ ನನ್ನ ಸೊಸೆ ಈ ವಿಷಯನ ನೀವೆಲ್ಲರೂ ನನ್ನಿಂದ ಮುಚ್ಚಿಟ್ಟು ಶಾನೆ ಮೋಸ ಮಾಡಿದ್ದೀರಿ ಬರಕಿಲ್ಲ ನಂಗೆ ಗೊತ್ತೈತೆ ಸ್ನೇಹ ನನ್ನ ಬಿಟ್ಟು ದೂರ ಹೊಂಟೋಗ್ಬಿಟ್ಟವಳೆ ಅಯ್ಯೋ ಅಯ್ಯೋ ಸ್ನೇಹ ಅಯ್ಯಪ್ಪ ಮುಂಚೆ ಹುಡುಗರಿಗೆ ಹುಡುಕಿದ ಕಡೆನೆ ಹುಡ್ಕೋದ್ ಬಿಟ್ಟು ಬೇರೆ ಕಡೆ ಹುಡ್ಕಕ್ ಹೇಳಿದೇನಲ್ಲ ಹೇಳಿನಣ್ಣ. ಆಮೇಲೆ ಗಾಡಿಗೆಲ್ಲ ಪೆಟ್ರೋಲ್ ಹಾಕ್ಸಿವ್ನಿ. ಅಣ್ಣಯ್ಯ ಹೇಳ ಲೈ 10 ಗಾಡಿ ಸಾಕಾಗಿಲ್ಲ 20 ಗಾಡಿ ಕಳ್ಸಿ ಒಬ್ಬ ಮಗ ಸಿಗ್ಲೇಬೇಕು. ಅಣ್ಣಯ್ಯ ಹೇಳ್ತಿಂಗವ ಅಣ್ಣ ಮಸಾನಿ ಕಟ್ಟೆ ಹುಡುಗರು ಫೋನ್ ಬರ್ತೈತೆ. ಅಣ್ಣಯ್ಯ ಒಂದ್ ನಿಮಿಷ ಹೇಳ ಲೈ ನಾನು ಹೇಳ್ದಂಗೆ ಪೊಲೀಸರಿಗೆಲ್ಲ ಕಾಸು ಕೊಡು ದುಡ್ಡು ಅಂದ್ರೆ ಎಲ್ಲ ಕೆಲಸನೂ ಮಾಡ್ತಾರೆ. ಫೋನ್ ಕೊಡಿಲಿ. ಅಣ್ಣಯ್ಯ ಮನೆಯವ್ರಿಗೆ ಏನಾದರೂ ನಿಂಗೆ ಯೋಚನೆ ಇಲ್ಲ ಅಲ್ವಣ್ಣಯ್ಯ? ಬೇರೆಯವ್ರ ತಲೆ ತೆಗಿಯಕ್ಕೆ ನಿಂತಿರೋ ನಿನಗೆ ಮನೆಯವ್ರಿಗೆ ಏನಾದ್ರೆ ನಿಂಗೇನು? ಇವಾಗ ಏನಾಗತ್ತೆ ನಿಂಗೆ ಆಡ್ತಿದ್ಯಾ? ನಿನ್ಗೆ ಅವನ ಬಗ್ಗೆ ಸ್ವಲ್ಪನೂ ಗಮನ ಇಲ್ಲ ಅಲ್ವಾ? ಅವನ ಬಗ್ಗೆನಾ? ಅವಂಗೇನಾಯ್ತು? ಏನಾಗಬಾರ್ದು ಅದೇ ಆಗೋಯ್ತು ದೊರೆ. ತಂಗಿವ ಅವಂಗೆ ಏನಾಯ್ತಂತ ಹೇಳು. ಅವಂಗೆ ಏನಾಯ್ತಂತ ಹೇಳ್ತೀಯ ಇಲ್ಲ ಈಗ? ಎಲ್ಲಿ ಸ್ನೇಹ? ಎಲ್ಲಿ ಸ್ನೇಹ? ನಮ್ಮ ಸ್ನೇಹ ಅಪಘಾತದಾಗೆ ತೀರ್ಕೊಂಡೋಳು ಅಂತವ್ರೆ. ನೀ ಚಿಂತೆ ಮಾಡಬೇಡ ಅಣ್ಣಯ್ಯ. ಯಾರಿಗೇನಾದ್ರೆ ಏನು, ನೀನು ಆರಾಮಾಗಿರು. ಅವಂಗೇನಾದ್ರೆ ನಿನ್ಗೇನು? ಇಸ್ಯ ತಿಳಿದು ನನ್ನ ಬಂಗಾರ ಸಾನೆ ದುಗ್ದಾಗವಳೆ. ಪುಟ್ಟಕ್ಕನ ಮನೆಗೆ ಹೋಗೋಳೆ, ವಾಪಸ್ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಹಿಂದೆ ಹೋಗೋಕ್ಕೂ ಆಗಲಿಲ್ಲ. ಇನ್ನು ಸ್ವಲ್ಪ ಕೊಡಿ. ಅಮ್ಮೋರೆ ನಿಮ್ಮ ನೋವು ಏನು ಅಂತ ನಂಗೆ ಅರ್ಥ ಆಯ್ತದೆ. ಸ್ನೇಹ ನಿನಗೆ ಮಾತ್ರ ಮಗಳ ಅಂತ ಕೇಳಿರಿ. ಇಲ್ಲ ಅಮ್ಮೋರೆ, ಅವಳು ನಿಮಗೂ ಮಗಳಯ್ಯ. ಅವಳು ಕುತ್ತಿಗೆ ತಾಳಿ ಬೀಳ ಗಂಟ ಅವಳು ನನ್ನ ಮಗಳಾಗಿದ್ಲು. ಇತ್ತ ಮ್ಯಾಕೆ ಅವಳು ನಿಮಗೂ ಮಗಳಾಗೋದ್ಲು. ನಾನೊಳಗೆ ಬರೀ ತಾಯಿ, ನೀವು ಮಹಾ ತಾಯಿ. ಅತ್ತೆ ಅಂದರೆ ಆಪತ್ತು ಅನ್ನೋರ ಮಧ್ಯೆ ನನ್ನ ಮಗಳನ್ನ ನೀವು ಸಂಪತ್ತು ನೋಡ್ಕೊಂಡಂಗೆ ನೋಡ್ಕೊಂಬಿಡ್ರಿ ಅಮ್ಮವ್ರೆ. ತಾಯಿ ಸ್ಥಾನದಾಗಿದ್ದ ನಿಮ್ಮ ಹತ್ರ ಈ ಈಸ್ಯನ ನಾವು ಮುಚ್ಚಿಟ್ಟಿದ್ದು ತೆಪ್ಪೆಯ. ಆದರೆ ನಾವು ಏನು ಮಾಡೋಣ? ನಾವೆಲ್ಲರೂ ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟಿತ್ತು. ಬೆಳಕಾಗಬೇಕಾಗಿದ್ದು ಮಗಳು ಅರ್ಧ ವಯಸ್ಸಿಗೆ ಹುಟ್ಟಿದ ಮನೇನು ಮೆಟ್ಟಿದ ಮನೇನು ಕತ್ಲು ಮಾಡಿ ಹೋಗ್ಬಿಟ್ಲು. ಒಂದು ದೀಪ ಆರಿ ಅರ್ಧ ಕತ್ಲಾಗಿದ್ದ ನಾವು ಇನ್ನೊಂದು ದೀಪನೂ ಕಳ್ಕೊಳ್ಳೋದು ಬೇಡ ಅಂತ ನಿಮ್ಮ ತವ ವಿಷಯ ಮುಚ್ಚಿಟ್ಬಿಟ್ವಿ.
ಅಮ್ಮರೇ, ನೀವು ಮಾಡಿರೋ ಸೇವೆಗೆ ನಮ್ಮ ಚರ್ಮ ಸುಲ್ದು ನಿಮಗೆ ಚಪ್ಪಲೆ ಮಾಡಿಕೊಟ್ರು ಸಾಲಕ್ಕಿಲ್ಲ. ನಿಮ್ಮನ್ನು ಕಳ್ಕೋಬಾರ್ದು ಅಂತೇಳಿ ಸ್ವಾರ್ಥ ನಮಗೆ. ಅದಕ್ಕೆ ಸ್ನೇಹ ನಿಲ್ಲಿಸಿದಾಗೆ ನಾವು ನಿಮಗೆ ಸುಳ್ಳು ಹೇಳ್ಬಿಟ್ಟು ತಮ್ಮನ್ನು ಕ್ಷಮಿಸ್ಬಿಡಿ ಅಮ್ಮೋರೆ, ತಮ್ಮನ್ನು ಕ್ಷಮಿಸ್ಬಿಡಿ. ಅಮ್ಮೋರೆ, ಸುತ್ತ ಹತ್ತಳ್ಳಿಗೆ ನ್ಯಾಯ ಹೇಳೋದು ನ್ಯಾಯ ದೇವತೆ ನೀವು. ನೀವು ಕಾಲಲ್ಲಿ ತೋರಿಸಿದ್ದಿಲ್ಲ, ನಾವು ತಲೆ ಮೇಲೆ ಹೊತ್ಕೊಂಡು ಮಾಡೋಚಿಲ್ಲ. ಮತ್ತು ನೀವೇನೋ ಒಂದು ಕೇಳಿದ್ರಿ, ಅದು ನನ್ನಿಂದ ಕೊಡೋಕ್ಕಾಗ್ತಿಲ್ಲ ಅಮ್ಮೋರೆ. ಸ್ನೇಹನ ವಾಪಸ್ ಕರ್ಕೊಂಬರಕ್ಕಾಗಕ್ಕಿಲ್ಲ. ಕ್ಷಮಿಸ್ಬಿಡಿ ಅಮ್ಮೋರೆ. ನಿಮ್ಮ ಸಮಾಧಾನಕ್ಕೆ, ನಿಮ್ಮ ಆರೋಗ್ಯ ಸಂದಕ್ಕಿರ್ಲಿ ಅಂತ ನಾವೆಲ್ಲರೂ ಸುಳ್ಳು ಹೇಳಿದ್ವಿ. ನಿಮ್ಮ ಪರಿಸ್ಥಿತಿ ನೋಡಿ ನಾವೆಲ್ಲರೂ ಸುಳ್ಳು ಹೇಳಿ ತಪ್ಪು ಮಾಡ್ಬಿಟ್ವಿ ಅನಿಸ್ತೈತೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ. ಅಕ್ಕ ಇಲ್ಲಿದ್ದಾಳೆ, ಅಲ್ಲಿದ್ದಾಳೆ, ಇವಾಗ ಫೋನ್ ಮಾಡಿದ್ಲು, ಅವಾಗ ಫೋನ್ ಮಾಡಿದ್ಲು ಅಂತ ಏನೇನೋ ಸುಳ್ಳು ಹೇಳ್ಬಿಟ್ಟೆ ಅತ್ತೆ. ಆದ್ರೆ ಅಕ್ಕ ಇನ್ಯಾವತ್ತು ಯಾರ ಜೊತೆನೂ ಮಾತಾಡಲ್ಲ ಅನ್ನೋ ವಿಷಯನ ಹೇಳಕ್ಕೆ ನಂಗೆ ಧೈರ್ಯ ಬರಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅತ್ತೆ. ಎಲ್ರಿಗಿಂತ ಹೆಚ್ಚಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಮ್ಮೋರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಬೇಕಿದ್ರೆ ಒಂದೆರಡು ಏಟ್ ಹೊಡೆದ್ಬಿಡಿ, ಆದರೆ ಈ ಥರ ಮೌನವಾಗಿರಬೇಡಿ ಅಮ್ಮೋರೆ. ನೀನೇ ಅಲ್ವೇ ನನ್ನ ಸೊಸೆ ಥರ ಮಾತಾಡಿ ನನ್ನ ಏಮಾರಿಸಿದವಳು? ನಿಮ್ಮನ್ನು ಯಾಮಾರಿಸ್ಬೇಕು ಅಂತ ನಾನು ಈ ಕೆಲಸ ಮಾಡಲಿಲ್ಲ ಅಮ್ಮೋರೆ. ನಿಮ್ಮ ಮನಸ್ಸಿಗೆ ಸಮಾಧಾನ ಪಡಿಸೋದಕ್ಕೋಸ್ಕರ ನಾನು ನನ್ನ ಮನಸ್ಸಿಗೆ ಸಮಾಧಾನ ಪಡಿಸಿಲ್ಲ ನೀನು ನನ್ನ ಮನಸ್ಸಿಗೆ ಸಮಾಧಾನ ಮಾಡೋದಕ್ಕಿಂತಲೂ ನನ್ನ ಭಾವನೆಗಳ ಜೊತೆ ಆಟ ಆಡ್ಬಿಟ್ಟಿದೀಯ. ಇವರೆಲ್ಲರೂ ನನಗೆ ಹೇಳಿರೋ ಸುಳ್ಳಿನ ಗಾಯಕ್ಕಿಂತಲೂ ನೀನ್ ಮೋಸದ ಗಾಯ ಸ್ಯಾನೆ ನೋವು ಕೊಟ್ಟದೆ. ಅಮ್ಮೋರೆ, ಅಮ್ಮೋರೆ, ನಿಮಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ಏನೋ ಗೊತ್ತೋ ಗೊತ್ತಿಲ್ದಲೇನೋ ಈ ಚಿಕ್ಕ ಹುಡುಗಿಯಿಂದ ತಪ್ಪಾಗಿದೆ ಅಂತ ಹೇಳಿ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನಿಮ್ಗೆ ಯಾರನ್ನೂ ಕ್ಷಮಿಸಕ್ಕಿಲ್ಲ. ನಾನು ನಿಮ್ಗೆ ಯಾರು ನಂಬಕ್ಕೂ ಇಲ್ಲ. ನನ್ನ ಸ್ವಂತದವ್ರೆ ಹಿಂಗೆ ಮಾಡಿದ್ಮ್ಯಾಕೆ ನಾನು ನಿನ್ ಯಾರ ಮಾತ್ಕೋ ಕಿವಿ ಕಾಣೋದು ಇಲ್ಲ. ನನ್ನ ಸೊಸೆ ನನ್ನ ಬುಟ್ಟೋಗಿ ಮೋಸ ಮಾಡಿದ್ಲು. ನೀವೆಲ್ಲರೂ ನನ್ನ ಜೊತೆ ಇದ್ಕೊಂಡೆ ಮೋಸ ಮಾಡಿದ್ರಿ. ನನಗೆ ಯಾರು ಇಲ್ಲ, ನನಗೆ ಯಾರು ಇಲ್ಲ. ಅಮ್ಮೋರೆ, ಮಾತಾಡ್ಬೇಡ, ಮಾತಾಡ್ಬೇಡ. ನೀವೆಲ್ಲರೂ ನನಗೆ ಮೋಸ ಮಾಡಿದ್ದೀರಿ, ಎಲ್ಲರೂ ಮೋಸ ಮಾಡಿದ್ದೀರಿ. ಅಮ್ಮೋರೆ, ಇಲ್ಲಿಗೆ ಯಾಕೆ ಬರೋ ಹೇಳಿದ್ರಿ? ನನ್ನ ತವ ಮನೆಯವ್ರು ಎಲ್ಲರೂ ಸುಳ್ಳು ಹೇಳಿದ್ರು. ಕಡೆಗೆ ನೀನು ನನ್ನ ತವ ದಿಟ ಹೇಳಿಲ್ಲ ಅಲ್ಬೇಕು ಅದನ್ನ. ವಾಲಿ ಬಿಡು. ಮನೆಯವರೇ ನನಗೆ ಮೋಸ ಮಾಡಿದ್ಮ್ಯಾಕೆ ನಿನ್ಮ್ಯಾಕೆ ಪಾಪ ಮಾಡ್ಕೊಂಡು ಏನು ಪ್ರಯೋಜನ? ಪದಂಡ, ಈಗ ನಿನ್ನಿಂದ ಒಂದು ಸಹಾಯ ಆಗಬೇಕು, ಅದನ್ನಾರ ಮಾಡಿ. ಅದೇನು ಹೇಳಿ ಅಮ್ಮೋರೆ? ನನ್ನ ಸೊಸೆ ಶಾಶ್ವತವಾಗಿ ಎಲ್ಲಿ ಮಲ್ಗೋಳು ಆ ಜಾಗನಾರ ತೋರಿಸ್ತೀಯ? ಅಯ್ಯೋ ಅಮ್ಮೋರೆ,
ಅಲ್ಲಿಗೆಲ್ಲ ಹೋಗೋದು ಸರಿಯಲ್ಲ ಮೋರೆ. ಸರಿ ಯಾವುದು ತೆಪ್ಪು ಯಾವುದು ಅನ್ನೋದನ್ನ ನೀನು ನನಗೆ ಹೇಳ್ಕೊಡ್ತೀಯ. ಅದು ಹಂಗಲ್ಲ ಮೋರೆ. ಮಾಡ್ಕೋ ಅದಂಡ. ಸತ್ತವಳೆ ಅನ್ನೋ ಸುದ್ದಿನೇ ಹೇಳ್ದೆ ಇರೋರು ನನ್ನ ಸೊಸೆಗೆ ಎಲ್ಲಿ ಮಲ್ಕೊಳ್ಳೋ ಏನೋ ಜಾಗನೂ ತೋರ್ಸೋಕ್ಕಿಲ್ಲ. ದಯವಿಟ್ಟು ಇಲ್ಲ ಬೇಡ, ನನ್ನ ಸೊಸೆ ತವ ಕರ್ಕೊಂಡು ಹೋಗು. ಸತ್ತಾಗಂತೂ ಅವಳ ಮಕ್ಕ ನೋಡೋಕ್ಕಾಗಲಿಲ್ಲ. ಈಗ ಅವಳು ಮಲಗಿರೋ ಜಾಗನ ನಾನು ನೋಡಿ ಎರಡನೇ ಕಣ್ಣಿ ಸುರಿಸಿ ಮಸಣ ಆಗಿರೋ ನನ್ನ ಮನಸ್ಸನ್ನು ಸುದ್ದಿ ಮಾಡ್ಕೋತೀನಿ ಕೋದಂಡ. ಇಲ್ಲ ಅಂತ ಮಾತ್ರ ಹೇಳ್ಬೇಡ, ಕರ್ಕೊಂಡು ಹೋಗು. ಸರಿ ಅಮ್ಮೋರೆ, ಬನ್ನಿ ತೋರಿಸ್ತೀನಿ ಬನ್ನಿ. ಬೊಂಬೆಗೆ ಕನಸನು ತುಂಬಿದೆ, ಕನಸೆಲ್ಲ ಮಣ್ಣಾಯ್ತೆ. ಕಟ್ಟಿಕೊಂಡ ನಂಬಿಕೆ ಕಟ್ಟೆ ಒಡೆದೋಯಿತೆ, ದೇವರಿಗೂ ಕುರುಡಾಯ್ತೆ. ಅತ್ತೆ, ಈಗ ಅವಳು ಪುಟ್ಟಕ್ಕನ ಮಗಳು ಮಾತ್ರ ಅಲ್ಲ, ಈ ಬಂಗಾರದ ಸೊಸೆ ಅನ್ನೋದು ಎತ್ತಿಗಿರ್ಲಿ. ಯಾವ ಹೆಣ್ಮಗಳು ತನ್ನ ಅವನ್ಗೋಸ್ಕರ ಜೋನ್ ಬೇಕಾದ ಸಹಿಸ್ಕತೀನಿ ಅನ್ಕೊಂಡು ತನ್ನ ಆಸೆ ತನ್ನ ಕನಸುಗಳನ್ನ ಮರೆತು ಬದುಕಳು ಅಂತವಳ ಮನಸ್ಸಿನಾಗೆ ಒಳ್ಳೆತನ ಬಿಟ್ಟು ಬೇರೆ ಏನೂ ಇರಕ್ಕಿಲ್ಲ ಅನ್ನೋದು ನನ್ನ. ಒಂದು ಮಣ್ಣ ಬೊಂಬೆಗೆ ಕನಸನು ತುಂಬಿದೆ, ಕನಸೆಲ್ಲ
ಬಿಡ್ತಿದ್ನಲ್ಲೇ ಬಿಟ್ಬಿಡ್ತಿದ್ದೆ. ಸ್ನೇಹ ಬಡ್ಡಿಗೆ ದುಡ್ಡು ಬಿಡ್ತಿದ್ ನನ್ನ ಬ್ಯಾಂಕ್ ಕಟ್ಟಂಗ್ ಮಾಡಿ 100 ಜನಕ್ಕೆ ಸಹಾಯ ಹಾಕಂಗ್ ಮಾಡಿದೆ. ಅಡ್ಡ ದಿಡ್ಡಿ ಓಡಾಡ್ತಿದ್ ನನ್ನ ಮಗನ ಸರಿ ದಾರಿಗೆ ತಂದು ವ್ಯವಸಾಯದ ದಾರಿ ತೋರಿಸ್ದೆ. ಮೂಲೆನ ಕೂತಿದ್ ನಮ್ಮ ಯಜಮಾನ್ರಿಗೆ ಮನೆ ತುಂಬ ಓಡಾಡಕ್ ಮಾಡಿದೆ. ಇಷ್ಟೆಲ್ಲ ನಮಗೋಸ್ಕರ ಮಾಡಿದ್ ನಿನ್ಗೆ ನಾನೇನು ಮಾಡೋಕ್ಕಾಗಿಲ್ಲ ತಾಯಿ. ನಿನ್ನ ಈ ಸ್ಥಿತಿ ನಂಗೆ ಮಾಡೋದಿಕ್ಕ, ಈ ಆಳ ಜೀವನ ಇನ್ನೂ ಇಟ್ಕೊಂಡು ಬದುಕಿರೋದು, ನಿನ್ ಫೋಟೋಗೆ ಹಾರ ಹಾಕೋದಿಕ್ಕ, ನನ್ನ ಕೈಗೆ ಸ್ವಾಧೀನ ಸಿಕ್ಕಿರೋದು, ನಿನ್ನ ಸುಟ್ಟಿ ಜಾಗಕ್ಕೆ ಬರೋದಿಕ್ಕ, ಅದ್ಯಾವ್ರು ನನ್ನ ಕಾಲಿಗೆ ಬಲ ಕೊಟ್ಟಿರೋದು. ಅಯ್ಯೋ ಭಗವಂತ, ನನ್ನ ಸೊಸೆ ಜೊತೆಗೆ ನನ್ನೂ ಕರ್ಕಬಾರ್ದಿತ್ತೆ. ಅಯ್ಯೋ ಸ್ನೇಹ ಯಾವಾಗಲೂ ನನ್ನ ಜೊತೆಯಾಗಿ ಕುಂತ್ಕೊಂಡು ನನ್ನ ಜೊತೆ ಮಾತಾಡ್ಕೊಂಡು ನನ್ನ ಜೊತೆಯಾಗೇ ಇರ್ತೀನಿ. ನನ್ನ ಸೊಸೆನ ನಮ್ಮ ಜೊತೆಯಾಗಿರಕ್ಕೆ ಯಾಕೆ ಬಿಡ್ಲಿಲ್ಲ ದೇವ್ರೆ ನೀನು? ಅವಳನ್ನ ನಮ್ಮಿಂದ ಕಿತ್ಕೊಂಡು ಯಾಕೆ ಹಿಂಗೆ ನಮ್ಮನ್ನೆಲ್ಲ ಒಂಟಿ ಮಾಡ್ಬಿಟ್ಟೆ? ಅದ್ಯಾವ್ರಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ, ಆದ್ರೆ ನಿನಗೆ ಕಣ್ ಜೊತೆನಾಗೆ ಮನ್ಸು ಮಮಕಾರ ಯಾರೂ ಇಲ್ಲ. ಅನ್ಯಾಯನ ಎದುರಿಸ್ತಾ ಇದ್ದವಳು ಸಾವನ್ನ ಎದುರಿಸಕ್ಕಾಗ್ಲಿಲ್ಲ ಬಾಬಾ. ನಮ್ಮನೆಗೆ ದೀಪ ಹಚ್ಚಕ್ ಬಂದವಳಿಗೆ ನಾವೇ ದೀಪ ಹಚ್ಚಂಗಾಗೋಯ್ತೆ. ಇಲ್ಲವ ನಿನ್ನಂತ ಗಟ್ಟಿಗಿತ್ತಿಗೆ ಈ ಸಾವು ನ್ಯಾಯ ಅಲ್ಲವ. ನೋಡು ಸ್ನೇಹ ನೀನಿಲ್ದೆ ನಾನು ಇರಕ್ಕಿಲ್ಲ. ನಿನ್ ಜೊತೆ ನನ್ನೂ ಕರ್ಕೊಂಡೋಗ್ಬಿಡವ, ಸ್ನೇಹ. ಸುಳ್ಳು ಹೇಳಿ ಸಾಹೇಬ್ರು, ಇವನಿಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಿ. ಓ ಸರಿ, ಅವಂಗೆಲ್ಲ ದಿಟ್ಟನು ಗೊತ್ತಾಗೋಗದೆ ಅಂತಲೇ ಮುಟ್ಬೇಡ ನೀನು. ಅವ್ವ ಅಂದ್ರೆ ಪಿರಾಣ ಅಂತಿದ್ದವನು ಅವಂತ ಮನೆ ಸುಳ್ಳು ಹೇಳ್ಬಿಟ್ಟಿಲ್ಲ ಕಂಟಿ. ನಾನು ನಿನ್ನ 9 ತಿಂಗಳು ಒತ್ತು ಜನ್ಮ ಕೊಟ್ಟಿದ್ದೀನಿ ನಿಜ, ಆದ್ರೆ ಮಹಾತಾಯಿ ನಿನ್ನ ತಿದ್ದಿ ತೀಡಿ ನಿನ್ಗೆ ಮರು ಜನ್ಮ ಕೊಟ್ಟವಳೆ. ಇಂಥವಳನ್ನ ಉಳಿಸ್ಕೊಳಕ್ಕಾಗ್ಲಿಲ್ವೇ? ನಿನ್ನ ಅವ್ವ ಬದುಕಿ ಆಗ್ಬೇಕಾಗಿದ್ದು ಏನೂ ಇರಲಿಲ್ಲ. ನನ್ನ ಬದಲಾಗಿ ನಿನ್ನ ಹೆಂಡ್ರನ್ನಾದ್ರೂ ಉಳಿಸ್ಕೋಬಾರ್ದಿಲ್ಲ. ಹಾಗೆಲ್ಲ ಅನ್ಬೇಡವ. ಮಾತಾಡ್ಬೇಡ ನೀನು. ಯಾರೇ ಎಲ್ರೂ ಬಿಡ್ಲಾ? ನೀನು ನಂತವ ಸುಳ್ಳು ಹೇಳ್ಬಿಟ್ಟಿಯಲ್ಲ. ಇದೇನಾ ನೀ ನನ್ನ ಮ್ಯಾಕಿಟ್ಟಿರೋ ಗೌರವ? ಸಾಕು ಇನ್ಯಾಕೆ ನಾನು ಯಾರನ್ನೂ ನಂಬಕ್ಕಿಲ್ಲ. ನೀವು ಯಾರು ನನ್ನವ್ರು ಅಲ್ವೇ ಅಲ್ಲ. ಎಲ್ರು ಮೋಸ್ಗಾರರು. ಅವ ನಾನು ಹೇಳೋ ದೋಸೆ ಕೇಳವ. ನಾನು ಹೇಳ್ಬೇಕು. ನನ್ನ